ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನೀವು KCET ಎಕ್ಸಾಮನ್ನು ಬರೆದಿಲ್ಲ ಆದರೆ BSc ನರ್ಸಿಂಗ್ ಮಾಡಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ರೆ, ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ನಾಲೆಜನ್ನು ಕೊಡ್ಬೋದು. ಸರಿಯಾಗಿ ಕೇಳ್ಕೊಳ್ಳಿ. ಹೋದ ವರ್ಷದಿಂದ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ನವರು ರೂಲ್ಸ್ ಮಾಡಿದ್ದಾರೆ. ನೀವು ಪ್ರೈವೇಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಂದ್ರೂ ಕೂಡ KCET ಕಂಪಲ್ಸರಿ ಇರುತ್ತೆ. ಆದಾಗ್ಯೂ ಕೂಡ ಕರ್ನಾಟಕದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, KCET ಕಂಪ್ಲೀಟ್ 100% KCETಯಿಂದ ಅಡ್ಮಿಷನ್ ಆದರೂ ಬರಲಿಲ್ಲ ಅಂತಂದರೆ ಆವಾಗ ಮಾತ್ರ ಉಳಿದಿರುವಂಥ ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹಾಕಿಕೊಂಡು ತಗೋಬೇಕು ಅಂತ ಇವರು ಕಾಲೇಜವ್ರು ಮಾಡ್ಕೊಂಡಿದ್ದಾರೆ. ನೀವೇನಾದರೂ ಇವತ್ತಿಗೆ ಹೋಗಿ ನಾವು ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ತೀವಿ ಅಂದರೆ ಅದು 100% ಗ್ಯಾರಂಟಿ ಕೊಡೋದಿಲ್ಲ. ಜೊತೆಗೆ ಫೀಸ್ ಹೈಕ್ ಆಗುತ್ತೆ. ನೀವು ಹೈಕ್ ಫೀಸನ್ನು ಕೊಡೋಕೆ ರೆಡಿನೂ ಇದ್ದರೂ ಕೂಡ ನೆನಪಿಟ್ಕೊಳ್ಳಿ, ನೀವು ರೆಡಿ ಇದ್ದೀರಿಪ್ಪ ನಾ ಫೀಸ್ ಕೊಡೋಕಂದ್ರೂ ಕೂಡ ಅದು 50-50 ಆಗುತ್ತೆ. ಇನ್ ಕೇಸ್ ಆಫ್ KCET ಮುಖಾಂತರ ವಿದ್ಯಾರ್ಥಿಗಳು 100% ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿಬಿಟ್ರೆ ನಿಮಗೆ ಅಡ್ಮಿಷನ್ ಆಗೋದಿಲ್ಲ. ಯಾರು ಹೋಗಿ ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ತಾ ಇದ್ದೀರಿ, ಒಂದು ಕಿವಿ ಮಾತು ನೆನಪಿಟ್ಕೊಳ್ಳಿ, ಯಾವುದೇ ಪ್ರೈವೇಟ್ ಕಾಲೇಜಿನವರು ಕೂಡ ಏನು ಮಾಡ್ತಾರೆ ಅಂತಂದರೆ 100% ಗ್ಯಾರಂಟಿ ನಿಮ್ಗೆ ಕೊಡೋದಿಲ್ಲ. 50-50 ಹೇಳಿ ಕಳಿಸ್ತಾರೆ. ಸೀಟ್ ಉಳಿದ್ರೆ ನಾವು ಅಡ್ಮಿಷನ್ ತೊಗೊತೀವಿ, ಬರೆದು ಹೋಗಿ ಅಂತ ಹೇಳ್ತಾರೆ. ಹೌದಾ? ಇನ್ ಕೇಸ್ ಆಫ್ ಗೌರ್ಮೆಂಟ್ ಕಾಲೇಜಿಂದ ಸೀಟ್ ಉಳಿದ್ರೆ ಮಾತ್ರ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಸಿಗುತ್ತೆ. ಹೋದ ವರ್ಷದಿಂದ ರೂಲ್ಸ್ ಆಗಿದೆ. ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅವರು ಹೇಳಿದ್ದಾರೆ, ನೀವು ಮ್ಯಾನೇಜ್ಮೆಂಟ್ ಸೀಟ್ ತಗೋಬೇಕಂದ್ರೂ ಕೂಡ KE ಮುಖಾಂತರನೇ ತಗೋಬೇಕು ಅಂತ ರೂಲ್ಸ್ ಬಂದಿದೆ. ಹೀಗಾಗಿ ನೀವೇನಾದರೂ ಆ ಸೀಟ್ ಕುಂತಿದ್ರೆ, ನನಗೆ 100% ಸಿಗುತ್ತೆ ಅಂತ ಆ ಸೀಟ್ ಕುಂತಿದ್ರೆ, ಸೊ ತುಂಬ ಕಷ್ಟ ಆಗುತ್ತೆ ನಿಮಗೆ ಸೀಟ್ ಸಿಗುವಂಥದ್ದು. ಇದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಓಕೆ, ಮತ್ತೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮಾಡಿ. ನಾನು ಎವ್ರಿ ಟೈಮ್ ನಿಮಗೆ ಈವ್ನಿಂಗಲ್ಲಿ ಲೈವ್ ಬಂದಿರ್ತೇನೆ. 100% ಆಗಿ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡ್ತೇನೆ. ಗಡಬಡಿ ಮಾಡಲಿಕ್ಕೆ ಹೋಗಬೇಡಿ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.